ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಿಮ್ಮದು ಏನ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ನನ್ನ ಕಡೆ ಟ್ರೈ ಆದಷ್ಟು ಏನೈತ್ಲ ನಿಮ್ಮ ಕಮೆಂಟ್ಗಳಿಗೆ ಎಲ್ಲ ರಿಪ್ಲೈ ಕೊಡಕ್ ಏನೈತ್ಲ ನಾನು ಟ್ರೈ ಮಾಡ್ತೀನಿ. ಮತ್ತ ಕಮೆಂಟ್ ಒಳಗೆ ರಿಪ್ಲೈ ಎದಕ್ ಮಾಡಂಗಿಲ್ಲ ಅಂದ್ರ ಅಲ್ಲಿ ನಿಮ್ಗೆ ಏನೈತ್ಲ ಸೇಮ್ ಡೌಟ್ ಅನ್ನ ಬೇರೆ ಸ್ಟೂಡೆಂಟ್ಸ್ಗೂ ಇರ್ತೈತಿ. ಅದಕ್ಕೋಸ್ಕರನ ಕಮೆಂಟಿಗೆ ಏನೈತ್ಲೆ ಅದ್ರ ಸಂಬಂಧ ನಿಮ್ಗೂ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅಂತ ಹೇಳಿ ಈ ರೀತಿ ಏನೈತ್ಲೆ ವಿಡಿಯೋ ಅಪ್ಲೋಡ್ ಮಾಡ್ತಾನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ವೈಟ್ ಕೋಟ್ ಕನ್ನಡಿಗ ಮತ್ತು ಸಮರ್ಥ ಟಾಕ್ಸ್ ಅಂತ ಹೇಳಿ ನಮ್ಮ ಹೊಸದಾಗಿ ಏನೈತ್ಲೆ ಚಾನಲ್ ಐತಿ. ಅದನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಓಕೆ, ಈಗ ಇನ್ನೊಂದು ಏನ್ ಅಪ್ಡೇಟ್ ಅಂದ್ರ MCC ಕೌನ್ಸಿಲಿಂಗ್ನು ನಾಳೆ ಏನೈತ್ಲ ಲಾಸ್ಟ್ ಡೇಟ್ ಐತಿ. ಮತ್ತ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸಿಗೆ ಏನ್ ಡೌಟ್ ಇರ್ತೈತೆ ಅಂದ್ರ ನಾವು MCC ಆಪ್ಷನ್ ಎಂಟ್ರಿ ಮಾಡಿಲ್ಲ, KA ಆಯುಷ್ ಆಪ್ಷನ್ ಎಂಟ್ರಿ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಕೇಳತ್ತಾರೋ. ಡೆಫಿನೆಟ್ ಆಗಿ ಏನೈತ್ಲ ಮಾಡ್ಬೋದು. ನೆಕ್ಸ್ಟ್ ನೋಡುನು BMS ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ರಿ ಅಂತ ಹೇಳ್ಯಾರು. ಡೆಫಿನೆಟ್ ಆಗಿ ಕೊಡ್ತಾನಿ. ನೆಕ್ಸ್ಟ್ ನೋಡ್ಬೇಕಂದ್ರ SC-B ಕ್ಯಾಟಗರಿಗೆ 476 ಮಾರ್ಕ್ಸಿಗಂತೂ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ವೇಟ್ ಮಾಡ್ರಿ. 339 ಮಾರ್ಕ್ಸ್ಗೆ BMS ಸಿಗ್ತೈತೆ ಅನ್ನೋದು ಕೇಳೋರು. 2A ಕ್ಯಾಟಗರಿಗೆ ಸಿಗ್ಬಹುದು, ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ಗಳು ಯಾವ್ಯಾವ ಅದಾವ ಅನ್ನೋದು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಕಂಟಿನ್ಯೂ ಮಾಡು. ಓಕೆ, ನೆಕ್ಸ್ಟ್ 282 ಮಾರ್ಕ್ಸ್ಗೆ 6,71,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. BMS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಇಲ್ಲಿ ನೋಡ್ಬೇಕಂದ್ರ 2.5 ಲಕ್ಷದ ಏನೈತ್ಲ ಸೀಟ್ ಸಿಗುವ ಪಾಸಿಬಿಲಿಟಿ ಏನೈತ್ಲ ಜಾಸ್ತಿ ಐತಿ. ನೆಕ್ಸ್ಟ್ 5,57,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ರೈವೇಟ್ ಕಾಲೇಜ್ದಾಗ ಓಪನ್ ಕ್ಯಾಟಗರಿ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. 2.5 ಲಕ್ಷದ ಏನೈತ್ಲ ಸೀಟ್ ಸಿಗುವಂತ ಪಾಸಿಬಿಲಿಟಿ ಜಾಸ್ತಿ ಐತಿ. ನೆಕ್ಸ್ಟ್ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗೋ ಪಾಸಿಬಿಲಿಟಿ ಐತಿ. ಯಾಕಂದ್ರ ಈ ವರ್ಷ ಜನರಲ್ ಮೆರಿಟ್ ಈಗ ಒಂದ್ ಸ್ವಲ್ಪ ಏನೈತ್ಲ 50% ರಿಸರ್ವೇಶನ್ ಬಂದೈತಿ. ತನು ಅವ್ರು ಏನ್ ಕೇಳ್ಯಾರಂದ್ರ 298 ಮಾರ್ಕ್ಸಿಗೆ BMS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳ್ರು. ಅಂದ್ರ 2.5 ಲಕ್ಷದ ಸೀಟ್ ಸಿಗೋ ಪಾಸಿಬಿಲಿಟಿ ಏನೈತ್ಲೆ ಜಾಸ್ತಿ ಐತಿ. ಟ್ರೈ ಮಾಡ್ರಿ. ಓಕೆ, ನೀವು MCC ಕೌನ್ಸಿಲಿಂಗ್ ಒಳಗ್ ಕೂಡ ನಮ್ಮ ಕರ್ನಾಟಕ ಒಳಗೆ ಅಡ್ಮಿಷನ್ ತಗೊಂಡ್ರು ಕೂಡ ನಿಮ್ಗೂ ಏನೈತ್ಲ ಸ್ಕಾಲರ್ಶಿಪ್ ಸಿಗ್ತೈತಿ. ಹಂಗೇನ್ ಹೆದರ್ಬೇಡ್ರಿ. ನೆಕ್ಸ್ಟ್ 571 ಮಾರ್ಕ್ಸಿಗೆ ಯಾವ ಕಾಲೇಜ್ ಸಿಗ್ತೈತೆ ಅಂತ ಕೇಳಾರು. ನೀವು ಆಲ್ಮೋಸ್ಟ್ ಆಲ್ ಕ್ಯಾಟಗರಿ ಮೇಲೆ ಏನೈತ್ಲ ಡಿಪೆಂಡ್ ಆಗ್ತೈತಿ. ಗೌರ್ಮೆಂಟ್ ಕಾಲೇಜು ಸಿಗ್ಬೋದು. ಯಾಕಂದ್ರ ನಿಮ್ದು ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗ ಕೊಪ್ಪಳ ಆಗಿರ್ಬೋದು, ರಾಯಚೂರ್ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಆ ಕಾಲೇಜ್ ಸಿಗ್ಬೋದು. ನೆಕ್ಸ್ಟ್ 64,000ಗೆ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳಾರು. ಯಾದಗಿರಿ ಕಾಲೇಜ್ ಸಿಗ್ಬಹುದು, ಟ್ರೈ ಮಾಡ್ರಿ. ನೆಕ್ಸ್ಟ್ 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಪಾಸಿಬಲ್ ಅನ್ನೋದ್ ಕೇಳಾರು. ಈ ವರ್ಷ ಹೇಳಕ್ ಆಗಂಗಿಲ್ಲ. ನೆಕ್ಸ್ಟ್ ಸೆಮಿ ಗೌರ್ಮೆಂಟ್ ಸೀಟ್ ಎಷ್ಟ್ ಅದಾವು ಅದ್ರ ಬಗ್ಗೆ ಏನೈತ್ಲ ಮಾಹಿತಿಯನ್ನ ಕೇಳಾರು. ಆಕ್ಚುಲಿ ಹೇಳ್ಬೇಕಂದ್ರ ನಮ್ ಕರ್ನಾಟಕ ಒಳಗ ಟೋಟಲ್ ಗೌರ್ಮೆಂಟ್ ಮತ್ ಸೆಮಿ ಗೌರ್ಮೆಂಟ್ ಸೀಟ್ ಅರೌಂಡ್ 5,300 ಸೀಟ್ಸ್ ಅದಾವು. ಗೌರ್ಮೆಂಟ್ ಮತ್ ಸೆಮಿ ಗೌರ್ಮೆಂಟ್ಸ್ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಕ್ ಏನೈತ್ಲ ಟೈಮ್ ಆಗ್ತತಿ. ಸೆಕೆಂಡ್ ಮತ್ತು ಥರ್ಡ್ ರೌಂಡ್ದಾಗ MCC ಕೌನ್ಸಿಲಿಂಗ್ಗೆ ಜಾಯಿನ್ ಆಗ್ಬೋದು ಅನ್ನೋದ್ ಕೇಳ್ಯಾರು. ನೋಡ್ಬೇಕು, ಅದು ನಂಗೂ ಒಂದ್ ಸ್ವಲ್ಪ ಏನೈತಿಲ್ಲ ಇದನ್ನೈತಿ. ನೆಕ್ಸ್ಟ್ SCCಗೆ 501 ಮಾರ್ಕ್ಸ್ಗೆ MBBS ಸೀಟ್ ಸಿಗ್ತೈತೆ, ಡೆಫಿನೆಟ್ ಆಗಿ ಸಿಗ್ತೈತಿ. ನೆಕ್ಸ್ಟ್ 422 ಮಾರ್ಕ್ಸ್ಗೆ BMS 2 lakh ಆಲ್ ಇಂಡಿಯಾ ರ್ಯಾಂಕಿಗೆ 3B ಕ್ಯಾಟಗರಿಗೆ ಡೌಟು ಪ್ರೈವೇಟ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು. ನೆಕ್ಸ್ಟ್
ನೆಕ್ಸ್ಟ್ ಹೇಮಂತ್ ಅನ್ನೋರು ಏನಂದ್ರ 3,77,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳಾರು. ಎಸ್, ಹೈದರಾಬಾದ್ ಕರ್ನಾಟಕ ಒಳಗೆ ಏನೈತ್ಲ ನಿಮಗ್ ಏನೈತ್ಲ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ರಾಮಕೃಷ್ಣನ್ ಅವರು 279 ರ್ಯಾಂಕಿಗೆ BAMS ಸಿಗ್ಬೋದು, ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ರೌಂಡ್ ಒಳಗೂ ಓಕೆ, ಈಗ ನಿಮ್ಮ ಇಂಜಿನಿಯರಿಂಗ್ ಚಾಯ್ಸ್ 2 ಕೊಟ್ಟಿದ್ರಂದ್ರ ಈಗೂ ಅದರ್ ಕಾಲೇಜ್ದಾಗ ಸೀಟ್ ಸಿಕ್ತಂದ್ರ ನೀವೇನೈತ್ಲ ಅಡ್ಮಿಷನ್ ಮಾಡಿಸ್ಬೇಕಾಗ್ತತಿ. ಆಮೇಲೆ ಅಪ್ಗ್ರೇಡ್ ಅಂತ ಏನೈತ್ಲ ಇದನ್ನ ಕೊಡ್ತಾರ. ನೆಕ್ಸ್ಟ್ 1,75,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತೂ ಸಿಗತೈತಿ ಸಂತೋಷ್ ಲಮಾನಿ ಅವರು. ಮತ್ತು 2BGH 1,03,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳಾರು. ನಮ್ ಯೂಟ್ಯೂಬ್ ಚಾನಲ್ದಾಗ ಎಲ್ಲಾ ಕೆಟಗರಿದು ಏನೈತ್ಲೆ ವಿಡಿಯೋ ಮಾಡೀನಿ, ಅಲ್ಲಿ ಏನೈತ್ಲೆ ಚೆಕ್ ಮಾಡ್ರಿ. ನೆಕ್ಸ್ಟ್ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ಟ್ರೈ ಮಾಡ್ರಿ. ಆಲ್ಮೋಸ್ಟ್ ಆಲ್ 3B ಕೆಟಗರಿದು ನಾನ್ ನೋಡಿರೋ ಪ್ರಕಾರ ಜನರಲ್ ಮೆರಿಟ್ 55,000 MBBS ಏನೈತ್ಲ ಕಟ್ ಆಫ್ ನಿಂತೈತಿ. BAMS 229 ಮಾರ್ಕ್ಸ್ ಏನೈತ್ಲ ಸಿಗ್ತೈತಿ. ಪರ್ ಇಯರ್ ಏನೈತ್ಲ 4 lakh ಫೀಸ್ ಆಗ್ತೈತಿ. ನೆಕ್ಸ್ಟ್ 80,000 ಆಲ್ ಇಂಡಿಯಾ ರ್ಯಾಂಕಿಗೆ 2AG ಅಂತೂ ಸೀಟ್ ಸಿಗ್ತೈತಿ. ಲಾಸ್ಟ್ ಇಯರ್ 98,000 ಆಲ್ ಇಂಡಿಯಾ ರ್ಯಾಂಕಿಗೆ ಕಟ್ ಆಫ್ ನಿಂತಿತ್ತು. 86,000 ಆಲ್ ಇಂಡಿಯಾ ರ್ಯಾಂಕಿಗೆ 2AR ಕೆಟಗರಿಗೆ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳಾರು. ಡೆಫಿನೆಟ್ ಆಗಿ ಸಿಗ್ತೈತಿ, ಯಾಕಂದ್ರ ನಿಮ್ಮದ್ ಏನೈತ್ಲ ರೂರಲ್ ಕೋಟಾ ಐತಿ. ಫಸ್ಟ್ ರೌಂಡಿಗೆ ಒಂದ್ ಸ್ವಲ್ಪ ಏನೈತ್ಲ ಕಟ್ ಆಫ್ ಜಾಸ್ತಿ ಇರ್ತೈತಿ. ಸೆಕೆಂಡ್ ರೌಂಡ್ ಮಟನು ವೇಟ್ ಮಾಡ್ರಿ. ನೆಕ್ಸ್ಟ್ ಸುಪ್ರೀತನ್ ಅವ್ರದ್ದು 82,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ, ಸೆಮಿ ಗೌರ್ಮೆಂಟ್ ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ರಶ್ಮಿ ಅವ್ರ ಏನೈತ್ಲ 400 ಮಾರ್ಕ್ಸ್ಗೆ 3B ಕೆಟಗರಿ BAMS SDM ಬೆಂಗಳೂರು ಒಳಗೆ ಸಿಗ್ತೈತೆ ಅನ್ನಂದರು, ಸಿಗ್ಬಹುದು. ಮತ್ತ ಫೀಸ್ ಏನೈತ್ಲೆ ಜಾಸ್ತಿ ಇರ್ತೈತಿ. ಮತ್ತೆ SDM ಏನ್ ಕಾಲೇಜ್ ಅದಾವಲ್ಲ ಅಲ್ಲಿ ಏನೈತ್ಲ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ. ಓಕೆ, ನೆಕ್ಸ್ಟ್ 400 ಮಾರ್ಕ್ಸ್ಗೆ MBBS ಒಂದ್ ಸ್ವಲ್ಪ ಡೌಟ್ ಅಂತ ಹೇಳ್ತೀನಿ. ಮತ್ತು ST ಕೆಟಗರಿ ಈ ವರ್ಷ ರಿಸರ್ವೇಶನ್ ಕೂಡ 3% ಮಾಡ್ಯಾರ ಅಂತ ಹೇಳಿ ನ್ಯೂಸ್ ಐತಿ. ಮತ್ತ ಒಂದ್ ಸ್ವಲ್ಪ ಏನೈತ್ಲ ಹೇಳಕ್ ಬರಂಗಿಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ಏನೈತ್ಲ ಇದನ್ ಮಾಡಕ್ ಆಗ್ತತಿ. ಓಕೆ, ಈಗ MBBS ಫಸ್ಟ್ ರೌಂಡ್ ನಡತಿ. ಇದಾದ್ಮೇಲೆ MBBS ಸೆಕೆಂಡ್ ರೌಂಡ್ ಏನ್ ನಡೆಯತ್ತಿರ್ತೈತ್ಲೆ ಅವಾಗ BAMS ಏನೈತ್ಲ ಫಸ್ಟ್ ರೌಂಡ್ ಇರ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಏನಂದ್ರ ಯಾವ್ಯಾವ ಕಾಲೇಜ್ ಒಳಗ ಎಷ್ಟೆಷ್ಟು ಸೀಟ್ ಇನ್ಕ್ರೀಸ್ ಆಗ್ಯಾವತ್ ಹೇಳಿ ವಿಡಿಯೋ ಮಾಡತ್ ಕೇಳರು. ಆಲ್ರೆಡಿ ಏನೈತ್ಲ ನಮ್ ಯೂಟ್ಯೂಬ್ ಚಾನಲ್ ಒಳಗ ಇನ್ಕ್ರೀಸ್ ಆದಾಗ ಏನೈತ್ಲ ಆಲ್ರೆಡಿ ಅಪ್ಲೋಡ್ ಮಾಡೇವಿ, ಒಮ್ಮೆ ಏನೈತ್ಲ ಚೆಕ್ ಮಾಡ್ರಿ. 3,51,000 ಆಲ್ ಇಂಡಿಯಾ ರ್ಯಾಂಕಿಗೆ SC ಕೆಟಗರಿ MBBS ಡೌಟ್ ಅನ್ನತ್ ಹೇಳ್ತಾನಿ, BAMS ಸಿಗ್ಬೋದು, ಟ್ರೈ ಮಾಡ್ರಿ. ಓಕೆ, 3,40,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಸಿಗ್ಬೋದು. MBBS ಒಂದ್ ಸ್ವಲ್ಪ ಡೌಟ್ ಅಂತ ಹೇಳ್ತಾನೆ. ಬಿಲೋ ನಿಮ್ಮ ರ್ಯಾಂಕಿಂಗ್ ಅರೌಂಡ್ 2,30,000 ತನ ಇದ್ರನು ಸಿಗುವಂತ ಪಾಸಿಬಿಲಿಟಿ ಇರ್ತೈತಿ. ನೆಕ್ಸ್ಟ್ ಓಕೆ, ಇವತ್ತಿಗೆ ಇಷ್ಟಂತೂ ಕಮೆಂಟ್ ಬಂದವು. ಮತ್ತೆ ನಿಮ್ಗೆ ಏನಾರ ಡೌಟ್ ಇತ್ತಂದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.